ಫ್ರೀಯಾ, ಸುಮ್ಮನೆ ತಗೊಳ್ಳಿ, ಏನಿಲ್ಲ. ಥ್ಯಾಂಕ್ಸ್ ಅಂತ ಹೇಳಿ ಸಾಕು. ಏನ್ ನಿಮ್ ಸ್ಕೂಲ್ ಹೆಸರು ಹೇಳಿ. ಯಾವ್ರು ನಿಮ್ದು ಹೆಸರು ಹೇಳಿ. ಬನ್ನಿಕುಪ್ಪೆ. ತಾಲೂಕ್ ಯಾವ್ದು? ರಾಮನಗರ ತಾಲೂಕಾ? ಚೆನ್ನಾಗಿ ಓದಿ, ಏನಾದ್ರು ಒಳ್ಳೇದಾಗ್ಬೇಕು. अस्सलामुअलैकुम, मी ಮೊಹಮ್ಮದ್ ಗೌಸ್. ಹಾಗೆ ನೋಡ್ಕೊಳ್ಳಿ, ಇದು ಹಿಂದೆಗಡೆ ಇರೋದು ಹೋಟೆಲ್ ನಮ್ಮ ಬಿಡದಿ ಹತ್ರ ಇರೋದು ಶಶಿ ತಟ್ಟೆ ಹೇಗೆ ಅಂತ. ಬನ್ನಿ ಹೊರಗಡೆ ಹೋಗಿ ನೋಡೋಣ ಏನೇನು ಸಿಗುತ್ತೆ ಈ ಹೋಟೆಲ್. ನೀವು ಕೇಳಿರ್ತೀರಾ ಇಲ್ಲಿ ಏನು ಸ್ಪೆಷಲ್ ಅಂದರೆ ತಟ್ಟೆ ಇಡ್ಲಿ, ಅದ್ರ ಜೊತೆ ಬಟರ್ ಹಾಕಿ ಕೊಡ್ತಾರೆ, ತುಂಬ ಸಕ್ಕತ್ತಾಗಿರುತ್ತೆ. ನೋಡಿ, ಎತ್ತಿ ತಿಂದಿದ ತಕ್ಷಣ ಹೆಂಗೆ ನುಂಗಿ ಎಷ್ಟು ಸುಲಭ ಹೋಗ್ತಾ ಇದೆ ಅಂದರೆ ನುಂಗಿದ ತಕ್ಷಣ ಹಂಗೆ ನುಂಗ್ಬಿಡ್ಬೋದು. ಇಡ್ಲಿ ಅಷ್ಟು ಸಕ್ಕತ್ತಾಗಿತ್ತು. A1. ಆ್ಯಂಡ್ ಇದು ನನ್ನ ಫ್ರೆಂಡ್ ಹರ್ಷದ್ ಅಂತ, ಇವನ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ನೋಡ್ಕೊಳ್ಳಿ ಆ ಹೋಟೆಲ್ ಹೇಗಿದೆ. ಇದು ಮೇನ್ ರೋಡ್ ಹತ್ರನೇ ಇರೋದು ಈ ಹೋಟೆಲ್. ಮೇನ್ ರೋಡ್ ಆಪೋಸಿಟೇ ಇರೋದು ಇದು, ಎಲ್ಲೂ ದೂರನೂ ಇಲ್ಲ. ನಾವು ಇವಾಗ ರಾಮನಗರ ಹತ್ರ ಒಳಗಡೆ ಎಂಟ್ರಿ ಹೊಡೆದಿದ್ವಿ. ಇಲ್ಲೊಂದು ಮೇನ್ ರೋಡಲ್ಲಿ ಒಂದು ದರ್ಗಾ ಇದೆ. ಇದು ಇಲ್ಲಿ ಕೈ ಕಾಲು ತೊಳ್ಕೊಂಡು ಏನೇನೋ ಪರ್ಚೇಸ್ ಮಾಡಿ, ಅದಕ್ಕಿಂತ ಮುಂಚೆ ಒಂದು ಮೈಸೂರು ಪಾಕ್ ಅಂಗಡಿ ಇದೆ, ನಿಮ್ಮನ್ನು ತೋರಿಸೋಣ ಅಂತ ಇದ್ದೀನಿ. ಬನ್ನಿ ನೋಡೋಣ. ಫೇಮಸ್ ರಾಮನಗರದ ಫೇಮಸ್ ಮೈಸೂರು ರೈಟ್ ಸೈಡ್ ಆಯಿತು ಮಸ್ಜಿದ್. ಒಂದು ಗ್ರಾಮ್ ಬಂದು ₹1 ಮೈಸೂರು ಪಾಕ್. ಬನ್ನಿ ತೋರಿಸಿ. ಮುಂದೆ ಇದು ಸ್ವಲ್ಪ ಮುಂದೆ ಒಂದು ಫೇಮಸ್ ಮೈಸೂರು ಪಾಕ್ ಶಾಪ್ ಇದೆ, ಅದು ಜನಾರ್ದನ್ ರೆಡ್ಡಿ ಅಂತ. ಸರಿ, ಜನಾರ್ದನ್ ಅಂತ ಏನೋ ಇದೆ, ರೆಡ್ಡಿ ಅಂತ. ಹಾಗೆ ಬಾಜು ಬಂದ್ಬಿಟ್ಟಿದ್ದೀವಿ ನಾವು ಮೈಸೂರು ಪಾಕ್. ಹೋಟೆಲ್ ಹೆಸರು ಬಂದು ಜನಾರ್ದನ್ ಅಂತ. ನೋಡಿ, ಇದೆ ಅದು ಹೋಟೆಲ್, ತುಂಬ ಹತ್ತಿರ ಹೋಟೆಲು. ಬಟ್ ಅಗೇನ್ ತುಂಬ ಜನ ಜಾಸ್ತಿ ಮೈಸೂರು ಪಾಕ್ ಪರ್ಚೇಸ್ ಮಾಡಿ ಬನ್ನಿ ನಿಮ್ಗೆ ತೋರಿಸ್ತೀನಿ. ಎಷ್ಟು ಬಿಸಿಯಾಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ, ಅಲ್ಲಿ ಮೆಲ್ಟ್ ಆಗಿಬಿಡುತ್ತೆ ಮೈಸೂರು ಪಾಕು. ಬಟ್ ಅಗೇನ್ 1 ಗ್ರಾಮ್ ಬಂದು ₹1 ಲೆಕ್ಕ ಹಾಕ್ತಾರೆ ಅವರು. ಸೊ 100 ಗ್ರಾಮ್ಸ್ ಅಂದರೆ obviously ₹100 ಅಂತ ತೊಗೊಳ್ತಾರೆ ಅವರು. ಅಷ್ಟೇ ಅಲ್ಲ, ಬೇರೆ ಐಟಮ್ಸು ಸಿಗುತ್ತೆ ಅಲ್ಲಿ ನೋಡ್ಬೋದು ಬೇಕಾದರೆ. ನನಗೆ ಅದು ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ದರ್ಗಾ ಕಡೆ ಹೋಗ್ತಾ ಇದ್ದೀವಿ. ರಾಮನಗರ ಒಡೆ ವಿಲೇಜ್ ರೋಡೇ ಇರೋದು ಈ ದರ್ಗಾ. ಆನ್ ದ ವೇ ಒಂದು ಗಿವ್ ಅವೇ ಸ್ಮಾಲ್ ಮಾಡೋಣ ಮಕ್ಕಳಿಗೆ ಅಂತ ಒಂದು ಇಂಟೆನ್ಷನ್ ಇತ್ತು. ಫ್ರೀಯಾ, ಸುಮ್ಮನೆ ತಗೊಳ್ಳಿ, ಏನಿಲ್ಲ. ಥ್ಯಾಂಕ್ಸ್ ಅಂತ ಹೇಳಿ ಸಾಕು. ಏನ್ ನಿಮ್ ಸ್ಕೂಲ್ ಹೆಸರು ಹೇಳಿ. ಯಾವ್ರು ನಿಮ್ದು ಹೆಸರು ಹೇಳಿ. ಬನ್ನಿಕುಪ್ಪೆ. ತಾಲೂಕ್ ಯಾವ್ದು? ರಾಮನಗರ ತಾಲೂಕಾ? ಚೆನ್ನಾಗಿ ಓದಿ, ಏನಾದ್ರು ಒಳ್ಳೇದಾಗ್ಬೇಕು. ಹೆಂಗೆ ಇರಿ. ಟೀಚರ್ಗೂ ಧನ್ಯವಾದಗಳು, ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಮಕ್ಕಳಿಗೆ. ಈ ವಿಡಿಯೋ ಮೇಲೆ 5K ವ್ಯೂಸ್ ಆದರೆ ಮತ್ತು 1K ಲೈಕ್ಸ್ ಆದರೆ ಖಂಡಿತವಾಗ್ಲೂ ಇನ್ನೊಂದು ಬಿಗ್ಗೆಸ್ಟ್ ಗಿವ್ ಅವೇ ಮಾಡ್ತೀನಿ ಈ ಕಡೆ ಸ್ಕೂಲ್ ಕಡೆನೇ. ಬನ್ನಿ ವ್ಯೂ ನೋಡ್ಕೊಳ್ಳೋಣ. ನೇಚರ್ದು ಹೇಗಿದೆ, ತುಂಬ ಅದ್ಭುತವಾಗಿತ್ತು, ತುಂಬ ಸಕ್ಕತ್ತಾಗಿತ್ತು. ಪಾಪ ಮಳೆ ಹಿಂಗೆ ಬರ್ತಾಯಿತ್ತು ಅಂದರೆ ಸಾಕಾಗಿ ಬರ್ತಾಯಿತ್ತು. ವೆದರು, ಗಾಳಿ. ಈ ಸಿಟಿ ಕಡೆ ಎಲ್ಲ ಈ ಥರ ಏನು ಇಲ್ಲವೇ ಇಲ್ಲ ವಾತಾವರಣ. ಹಳ್ಳಿ ಕಡೆದು ಮಾತಾಡೋಂಗೆ ಇಲ್ಲ ಏನು. ಅದಕ್ಕೆ ಹಳ್ಳಿ ಜನ ತುಂಬ ಹೆಲ್ತಿಯಾಗಿರ್ತಾರೆ. ಹಳ್ಳಿ ಕಡೆ ಇರೋರೆಲ್ಲ ವ್ಯವಸಾಯ ಮಾಡ್ಕೊಂಡು ತುಂಬ ಆರಾಮಾಗಿ ಕರೆಕ್ಟಾಗಿ ಟೈಮ್ ಎದ್ದೊಳಗೆ ಮಾಡ್ಕೊಂಡಿರ್ತಾರೆ. ಬಟ್ ಈ ಕಾರ್ಪೊರೇಟು ಇಲ್ಲಿ ಸಿಟಿ ಕಡೆ ಎಲ್ಲ ಜನ ನೈಟ್ ಶಿಫ್ಟು, ಡೇ ಶಿಫ್ಟು, ಮಿಡ್ ಶಿಫ್ಟ್ ಅಂತ ಅವ್ರ ಲೈಫೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಲೈಫ್ ಬ್ಯಾಲೆನ್ಸೇ ಇರಲ್ಲ. ನೋಡಿ ವೆದರ್ ಹೇಗಿದೆ ಅಂತ. ಏನು ಟ್ರಾಫಿಕ್ ಇಲ್ಲ, ಏನು ಟಾರ್ಚರು ಇಲ್ಲ, ಏನು ಟೆನ್ಷನ್ನೇ ಇಲ್ಲ.
ನೋಡಿ ಗೈಸ್ ಹೇಗಿದೆ ಅಂತ ಪಾಪ ಪಾಪ ಹೇಳ್ತಾರಲ್ವ ಲಾಟ್ರಿ ಅಂತ. ನನಗೆ ನಾವು ನಿಯರ್ ಬಂದ ದರ್ಗಾ ಆ ಕಡೆ ದರ್ಗಾ ಕಡೆ ನೋಡ್ಕೊಂಡು ಏನು ಬನ್ನಿ ನಿಮಗೆ ದೂರದಿಂದ ತೋರಿಸ್ತೀನಿ, ಅದು ಏನಿಲ್ಲ ಅಂತ. ಸಕ್ಕತ್ತಾಗಿದೆ ನೋಡಿ ಹಳ್ಳಿಗೆ ಒಳಗಡೆ. ನೆಕ್ಸ್ಟ್ ಟೈಮ್ ಲೊಕೇಶನ್ ಇಲ್ಲಿ ಹಾಕ್ತೀನಿ, ದರ್ಗಾ ಬರೋರು ನೋಡಿ ಗೈಸ್ ಹೇಗೆ ಬರ್ತಾ ಇದ್ದಾರೆ ನೋಟಿಸ್ ಮಾಡ್ತಾ ಇದ್ದಾರೆ ಅನ್ಕೊಂತೀನಿ. ನೋಡಿ ಗಾಡಿಯಲ್ಲಿ ನಿಂತಿದೆ, ಗಾಡಿ ಮೇಲೆ ಮಾಡಿ ಬಿಡ್ತಾರೆ ನೋಡಿ. ಕ್ಯಾಮ್ರಾಯಲ್ಲಿ ನೋಟಿಸ್ ಆಗ್ತಿದೆ ಗೊತ್ತಿಲ್ಲ ನನಗೆ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ನೀವು ಕಾಣಿಸ್ತಾ ಇದೆಯಾ ಮಳೆ ನೀರು. ಬರೋ ಟೈಮ್ ನಮಾಜ್ ಟೈಮ್ ಆಯಿತು, ಸೊ ಮಸ್ಜಿದ್ ಒಡೆ ಹೋಗಿ ನಮಾಜ್ ಮಾಡ್ಕೊಂಡು ಆನ್ ದ ವೇ ಬ್ಯಾಕ್ ಟು ಬೆಂಗಳೂರು. ಬಿಡದಿ ಮೇಲಿಂದ ಹೋಗೋಣ ಅಂತ ಹೇಳಿ, ಬಟ್ ಬಿಡದಿ ಹೋಗೋ ಟೈಮಿಗೆ ವಾಪಸ್ ನೋಡಿ ಇಲ್ಲಿ ಒಂದು ವಾಟರ್ ಕಡೆ ಸ್ಪಾಟ್ ಸಿಕ್ತು, ಜಾಸ್ತಿ ಜನ ಇದ್ದರು. ಬಟ್ ಸಖತ್ತಾಗಿದೆ ಈ ಕಡೆ ಒಂದು ಪ್ಲೇಸ್. ಹೋಗೋಕ್ಕೆ ತುಂಬ ಸಣ್ಣ ರೋಡ್ ಇರೋದು, ಸೊ ದಯವಿಟ್ಟು ಆ ಕಾರಿಲ್ಲ ಆಟೋಗೆ ಬರ್ಕೊಂಡು ಟೂ ವೀಲರ್ ಇದೆ ಅಂದರೆ ಓಕೆ, ಇಲ್ಲಾಂದರೆ ಇನ್ನೊಂದು ಪಕ್ಕದಲ್ಲಿ ರೋಡ್ ಇದೆ, ಅಲ್ಲಿಂದ ಬರಬೇಕಾಗುತ್ತೆ ದಾರಿ. Turn left onto Narasimhadana Doddi Road, then your destination will be on the left. ವಾಪಸ್ ಮೇನ್ ರೋಡ್ ಕಡೆ ಹೋಗೋಣ ಬನ್ನಿ. ಹೋಗೋದ್ರಿಂದ ಮುಂಚೆ ವ್ಯೂ ತೋರಿಸ್ಬಿಡುತ್ತೆ, ಸಣ್ಣ ವ್ಯೂ ತೋರಿಸ್ಬಿಡ್ತೀನಿ ನೀರಿನ ಕಡೆ ನೋಡ್ಕೊಂಡು. ನೋಡಿ ಗೈಸ್ ಕೊರಿಗೂ ಹೆಂಗಿದೆ ವಿಡಿಯೋ ಕ್ಲಾರಿಟಿ ಬರ್ತಾ ಇದೆ ಗೊತ್ತಿಲ್ಲ, ಬಟ್ ನೋಡ್ಕೊಳ್ಳಿ ಅನ್ಸುತ್ತೆ. ಬಟ್ ರಿಯಾಲಿಟಿಲಿ ನೋಡುವಾಗ ಸಾಕಾಗಿತ್ತು ವ್ಯೂ, ಮರೆಯೋಕ್ಕೆ ಆಗ್ತಾ ಇಲ್ಲ ಅಂತ ವ್ಯೂ ಆಗಿತ್ತು. ಇನ್ನು ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗೋಣ. ಅವಾಗ ತನಕ ನೀವು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಗುಡ್ ಬೈ.